ನನಗೆ ಫಿಟ್ನೆಸ್ ಎಲ್ಲ ಇದರಲ್ಲೇ ಇದೆ. ಹಾಕೊಳ್ಳಿ ಕೇಸ ಫೋಟೋ ಕೊಟ್ಟು ತಗೊಳ್ತೀನಿ ನಾನು. ತಗೊಳ್ತೀನಿ. ಹೌದಮ್ಮ, ಈಗಮ್ಮ ನೋಡಕನ್ನ ಬರುತ್ತಾ? ಆರ್ಸಿ ಕಾರ್ಡಮ್ಮ ಇದು, ಆರ್ಸಿ ಕಾರ್ಡಮ್ಮ ಇದು. ವಿತ್ ಫಿಟ್ನೆಸ್ ಹಾಕಪ್ಪ ಕೇಸ್ ಹಾಕ್ರೆ. ನನ್ನ ಮೇಲೆ ಕೇಸ್ ಹಾಕ್ಬೇಕಂತ ಕೇಸ್ ಹಾಕಪ್ಪ. ಕೇಸ್ ಹಾಕೊಳ್ಳಿ. ಡೂಪ್ಲಿಕೇಟ್ ಎಷ್ಟೋ ಜನ ನೋಡಿದ್ದೀವಿ. ಎಷ್ಟು ಹೇಳ್ತಾರೆ 20 ವರ್ಷ ಸೀನಿಯರಿಟಿ ಇರೋಂಥವ್ರು, ಇವರು 50 ವರ್ಷ ಸೀನಿಯರಿಟಿ ಇರೋಂಥವ್ರು. ನಾವು ಮೀಡಿಯಾ ಅಂತಂದ್ರೆ ಅವ್ರು ಸ್ವಲ್ಪ ನೋಡ್ಬೇಕು ತಾನೆ, ಹಿಂದೂ ಮುಂದೆ ಅಲ್ಲ ಸರ್, ಹಿಂದೂ ಮುಂದೆ ನೋಡ್ಬೇಕು. ನಿಧಾನ ಮಾತಾಡಿದ್ರೆ ಕೇಳಿಸ್ತಾರೆ ಸರ್. ಆಯ್ತು ಕೇಳಿಸಲ್ಲ, ಆಯ್ತು ಪಾಪ ಕೇಳಿಸಲ್ಲ. ಅಲ್ಲ ಒಂದು ಮರ್ಯಾದೆ ಬೇಡ ಸರ್. ಹೇಳಿ ಸರ್, ನೀವು ಹೇಳಿ ಸರ್. ಹಾಂ ಸರ್, ಆಯ್ತು ಸರ್, ಆಯ್ತು ಸರ್. ನಾವು ಫೋನ್ ಮಾಡ್ತಾರೆ ಸರ್, ನಾವು ಫೋನ್ ಮಾಡ್ತೀವಿ ಸರ್, ನಾವು ಫೋನ್ ಮಾಡ್ತೀವಿ ಸರ್. ಮತ್ತೊಬ್ರು ಏನಾದ್ರು ಸರ್ ಈಗ ನೋಡೋಣ. ಬೆಳಿಗ್ಗೆ 1.5 ತಿಂಗಳು ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋದ ತಕ್ಷಣ ಅಮ್ಮ ಇಲ್ಲಿ ಅಡ್ಡ ಹಾಕಿದ್ದಾಳೆ. ಅವ್ರು ಹೇಳ್ತಾ ಇದ್ದಾರೆ ನನ್ನ ಮಗ ಏನಂತ, ಆ ಮಗು ಇದೆ ಹಾಸ್ಪಿಟ್ಲ್ ತೋರಿಸ್ಬೇಕಂತ ಹೇಳ್ತಾ ಇದ್ದಾರೆ. ನನ್ನ ಮಗ ಪಕ್ಕಕ್ಕೆ ಬಿಟ್ಟು ಕಿತ್ತಾಕ ಅಂತ ಹೇಳ್ಬಿಟ್ಟು ನನ್ನ ಮಗನ ಅಂತ ಬೈತಾರೆ. ಚಿಂಗ್ಲಾರಾಗಿ ಮಾತಾಡ್ತಾರೆ. ಅವನ್ನ ಚಿಂಗ್ಲಾರಾಗಿ ಮಾತಾಡ್ಬಿಟ್ಟು ಪೇಪರ್ ಕಿತ್ತಾಯ್ತಾರೆ. ಮಗು ಒಳಗಿದ್ರು ಡೋರ್ ತೆಗೆದು ಮಗು ತೋರಿಸಿದ್ರೆ ಅಮ್ಮ ಬಿಡ್ತಾ ಇಲ್ಲ. ಅಮ್ಮಗೇನು ಮಾನವೀಯತೆ ಇಲ್ವಾ? ಅಮ್ಮ ಹ್ಯುಮ್ಯಾನಿಟಿ ಅಲ್ವಾ? ಅಮ್ಮ ಹೆಣ್ಣು ಮಗು ಅಲ್ವಾ? ಅದು ಚಿಕ್ಕ ಮಗು, ಅದು 1.5 ತಿಂಗಳ ಮಗು. ಆ ಮಗುಗೆ ಆ ಕೆಲಸ ಕೊಟ್ಟಿದ್ದಾಳೆ. ಬೆಳಿಗ್ಗೆ ಆ ಮಗುಗೆ ಹೆಚ್ಚು ಕಣ್ಣು ಆಯ್ತು. ಯಾರು ನಾವು ಎಷ್ಟು ಕಷ್ಟಪಟ್ಟು ಇದು ಮಾಡಿರ್ತೀವಿ. ಆ ಮಗು ಹಾಸ್ಪಿಟ್ಲಿಗೆ ಹೋಗೋದು ಹೇಳ್ತಾ ಇದ್ದಾರೆ ಅವರೆಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬೇಕು, ಮಗು ಇಲ್ಲ ಮೇಡಮ್ ಅಂತ ಡೋರ್ ತೆಗೆದು ತೋರಿಸಿದ್ದಾರೆ. ಆದ್ರೆ ಅಮ್ಮ ಕೇಳ್ತಾ ಇಲ್ಲ. ಅಮ್ಮ ಏನು ಸುಪ್ರೀಂ ಇದ? ಅಮ್ಮ SPಗಿನ ಜಾಸ್ತಿ ಮಾತಾಡ್ತಾಳೆ. ಅಮ್ಮ ನನ್ನ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾಳೆ. ನನ್ನ ಮೇಲೆ ಕೇಸ್ ಹಾಕೋಗು ಅಂತ ಹೇಳ್ತಾಳೆ ಅಮ್ಮ. ಹಂಗಾದ್ರೆ ಪೊಲೀಸೇ ಎದ್ದು ಅದೇನೋ ಇದು ಮಾಡ್ದಂಗಿದೆ ಈಗ ನಮ್ಮ ಪರಿಸ್ಥಿತಿ. ಇನ್ನತ್ರ ನಾವು ಯಾರ ಹತ್ರ ಹೋಗ್ಬೇಕು? ಪೊಲೀಸ್ ಅವರೇ ನೀವೇನೋ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಇನ್ಯಾವ ಪೊಲೀಸ್ ಹತ್ರನೋ ಹೋಗ್ಬೇಕು? ನ್ಯಾಯ ಆಫೀಸರ್ ಹತ್ರ ಹೋಗ್ಬೇಕು? ನಿನ್ ಕಾಮನ್ ಸೆನ್ಸ್ ಇಲ್ವಾ? ನೀವು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇದೆಯಾ? ಆಯ್ತಲ್ವಾ? ಮಗು ಇದೆ, ಅದು ಆಮೇಲೆ ಬೇಕಾದ್ರೆ ನೋಡೋಣ. ಆಯ್ತಪ್ಪ ಪಕ್ಕಕ್ಕೆ ಹಾಕ, ಇಲ್ಲ ಮಗು ನೆತ್ಕೊಂಡು ಹೋಗಂತ ಹೇಳ್ಬೇಕಲ್ಲ. ಮಗು ಕಾರಲ್ಲೇ ಇದೆ, ಬಿಡ್ತಾ ಇಲ್ಲ ನೀನು ಆಚೆಗೆ. ಮಗುನಾದ್ರೂ ಬಿಡ್ಬೇಕಲ್ಲ. ಎಲ್ಲ ಕಿತ್ತಾಕವರೆಗೂ ಆಚೆ ಕಳ್ಸಲ್ಲ. ಕಿತ್ತಾಕ್ ಬಿಸಾಕ್ತಾಳೆ. ಅವ್ನ ಯಾರೋ ಪಕ್ಕಕ್ಕೆ ಹಾಕಂದ್ರೆ ಎತ್ತು ಕಾರಲ್ಲ ಅವನು ನಿನ್ನ ಕಾರಲ್ಲಿ ನೀನು ಎತ್ಕೊಂಡೋಗ ಆಚೆ ಬಿಸಾಕೊಂತಾಳೆ ಅಮ್ಮ. ಮತ್ತೆ ಯಾಕೆ ಕಿತ್ತಾಕ್ಬೇಕಾಗಿದೆ ಅಮ್ಮ? ಅದೇ ದುಡ್ಡು ಕೊಟ್ರೆ ಯಾರಾದ್ರು ದುಡ್ಡು ಕೊಟ್ರೆ ಮಾತ್ರ ಬಿಟ್ಟು ಬಿಡೋದು. ದುಡ್ಡು ಕೊಡ್ಲಿಲ್ಲ ಅಂದ್ರೆ
ನಮಗೆ ಈ ತರ ಮಾಡೋದು. ಮಗು ಇದೆ ಮೇಡಮ್ ಅಂತ ತೋರಿಸಿದ್ದಾನೆ, ಆದ್ರೆ ಅವ್ರು ಕಾಮನ್ ಸೆನ್ಸ್ ಬೇಡವಾ, ಹ್ಯುಮ್ಯಾನಿಟಿ ಬೇಡವಾ? ಚಿಕ್ಕ ಮಗು ಇದೆ ಅಂತ ಇಷ್ಟೊಂದು ಉದ್ಯಮನ ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೆ ಯಾವ ರೀತಿ ಈ ಥರ ಮಾಡಿಲ್ಲ. ಈ ಅಮ್ಮ ಮಾಡ್ದಂಗೆ ಈ ಅಮ್ಮ ಏನಂದ್ರೆ ಈ ಅಮ್ಮ ನಾನೇ SP ನಾನೇ CM ತರ ವರ್ತನೆ ಮಾಡ್ತಾಳೆ. ಈ ಪಬ್ಲಿಕ್ ಸರ್ವಿಸ್ ಮಾಡಕ್ ನೀವು ಬಂದಿರೋದು, ನಿನ್ನ ಸ್ವಾರ್ಥಕ್ಕೆಲ್ಲ ಇದು ಬಂದಿರೋದು. ನೀನು ಪಬ್ಲಿಕ್ ಸರ್ವಿಸ್ ಮಾಡು ಆಯ್ತಲ್ವಾ? ಈಗ ಮಾರ್ಕೆಟ್ಗೆ ಬರ್ತಾರೆ, ಅವ್ರನ್ನ ಹಿಡ್ಕಂತಿ, ಅವ್ರು 200-300 ಕೊಟ್ಟರೆ ಅವ್ರನ್ನ ಬಿಟ್ಬಿಡ್ತೀಯ. ಪಾಪ ರೈತರು ಬರೋದು ಹಳ್ಳಿ ಟೌನಲ್ಲಿ, ಆಚೆ ಆದ್ರೆ ನೀವು ಪಕ್ಕದ ರೋಡಲ್ಲಿ ಹೋಗಿ ಹಿಡ್ಕೊಂಡ್ರಿ ಬೇಕಾದ್ರೆ ನಿಮಗೆ ಧೈರ್ಯ ಇದ್ರೆ. ಇಲ್ಲಿ ಪಾಪ ಯಾರು ಹಳ್ಳಿಯವ್ರು ಬರ್ತಾರೆ, ಮಕ್ಕಳನ್ನ ಎತ್ಕೊಂಡ್ ಬರ್ತಾರೆ, ಹಾಸ್ಪಿಟ್ಲ್ಗೆ ಹೋಗೋರು ಬರ್ತಾರೆ, ಸ್ಕೂಲ್ಗೆ ಹೋಗೋ ಮಕ್ಕಳು ಬರ್ತಾರೆ, ಅವ್ರನ್ನ ಹಿಡ್ಕೊಂಡು 200-300 ಫೈನ್ ಹಾಕೋದು, ಇಲ್ಲಾಂದ್ರೆ ಕಾಸು ಇಸ್ಕೊಂಡು ವಾಪಸ್ ಬಿಡೋದು. ಇದೆಲ್ಲ ಮಾಡ್ತೀರಲ್ಲ, ಇದು ಸರಿ ಇದೆ ನಿಮ್ಗೆ? ಮೇಲಧಿಕಾರಿ ಇದನ್ನ ಗಮನಕ್ಕೆ ತಂದ್ರೆ ಮೇಲಧಿಕಾರಿ ಇದನ್ನೇನು ಮಾಡಕ್ ಆಗ್ತಾ ಇಲ್ವಾ? ಕಲರ್ ಪೇಪರ್ ಹಾಕಿದ್ರೆ ನಮಗೆ ಗೊತ್ತಿಲ್ಲ. ಮುಗಿದೆ ಚಿಕ್ಕ ಮಗು ಸರ್, ನಮ್ಮ ಮಗ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಮೇಡಮ್ ಮಗು ಇದೆ ತೋರಿಸಿದ್ರು ನನ್ನ ಮಗನ ಕಿತ್ತಕ್ಕಪ್ಪಚ್ಚು ಅದು ಪೇಪರ್ ಕಿತ್ತಾಕ್ಸಿ ಮಗುನ ಕಿತ್ತಿಲ್ಲ ಸರ್. ಅದಕ್ಕೆ ಇಷ್ಟೊತ್ತು ನಾನು ರಿಕ್ವೆಸ್ಟ್ ಮಾಡಿದ್ರೆ ಏನು ಸರ್ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದು, ನೀವು ಕೇಸ್ ಹಾಕೋದು ಅಂತ ಏನು ಸರ್? ಇಲ್ಲ ಸರ್, ಅಯ್ಯಮ್ಮ ಪಬ್ಲಿಕ್ ಸರ್ವೆಂಟ್ ಅಲ್ವಾ ಸರ್? ಸರ್ ಅದಕ್ಕೆ ನಾನು ನಿಲ್ಲಿಲ್ಲ ಸರ್. ಆಫೀಸ್ ಹೊರದಾಕಿ ನಾನು ಬಂದೆ ಸರ್, ಆಫೀಸ್ ಹೊರದಾಕಿದ್ದೆ, ನಾನು ಬೇಜಾರಾಗ್ಬಿಟ್ಟು ನನಗೆ. ಅಲ್ಲ ಸರ್, ನಮಗೆ ಇಂಥ ಹೆಂಗೆ ಸರ್? ಅಲ್ಲ ಸರ್, ಈ ಥರ ಮಾಡಿದ್ರೆ ಕರೆಕ್ಟ್ ಇದೆ ಸರ್. ಅಲ್ಲ ಸರ್, ಅಲ್ಲ ಅಯ್ಯಮ್ಮ ಜವಾಬ್ದಾರಿ ಯಾರೋ ತಪ್ಪು ಮಾಡಿದ್ರೆ ಕನ್ವೀನಿಯನ್ಸ್ ಮಾಡಬೇಕು. ಹೋಗ್ರಪ್ಪ ಅಂತ ಏನು ಮಾತಾಡ ಸರ್? ಅಮ್ಮ ಅಷ್ಟಲ್ಲ. ಅಲ್ಲ ಸರ್, ಕೇಳ್ತಾ ಇದ್ದೀನಿ.